ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಒಂದು ಜೂನ್ ತಿಂಗಳ ಟ್ಯಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಟ್ಯಾರೆಟ್ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ನಮಸ್ಕಾರ ರಿಲ್ಯಾಕ್ಸ್ ಟುಡೇ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಇದೇ ಟ್ಯಾರೋಟ್ ಕಾರ್ಡ್ ಅಲ್ಲಿ ಜೂನ್ ತಿಂಗಳಲ್ಲಿ ಒಂದು ಮಿಥುನ ರಾಶಿಯವರಿಗೆ ಏನೆಲ್ಲ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇ ಕಾರ್ಡಲ್ಲಿ ಮೇಡಮು ಒಂದು ಕಾರ್ಡ್ ಆರ್ಡಿನರ್ಸ್ ಅಂತ ಒಂದು ಕಾರ್ಡ್ ತೆಗೆದಿದ್ದಾರೆ. ಇಲ್ಲಿ ಏನಂತ ಅಂದ್ರೆ, ಒಬ್ಬ ಮನುಷ್ಯ ಹೂಗಳನ್ನ ಹಾಕೊಂಡು ಒಂದು ಬುಟ್ಟಿನ ಹಿಡ್ಕೊಂಡಿದ್ದಾರೆ. ಇಲ್ಲಿ ಏನಂದ್ರೆ, ಅವಕಾಶಗಳನ್ನ ಹುಡುಕ್ತಿದ್ದಂತಹ ಮಿಥುನ ರಾಶಿಯವರಿಗೆ ಅವಕಾಶಗಳು ಸಿಗುವಂತ ಒಂದು ಸುವರ್ಣ ಅವಕಾಶ. ಯಾಕೆಂತಂದ್ರೆ, ಅವಕಾಶಗಳು ಬರ್ಬೇಕು ಅಂತಂದ್ರೆ ಅವು ನಮ್ಮನೆ ಬಾಗಿಲಿಗೆ ಹತ್ರ ಹುಡಿಕೊಂಡು ಬರ್ಬೇಕು. ಹೌದು, ತುಂಬಾ ಜನ ಅವಕಾಶಗಳು ಅವ್ರು ಹುಡಿಕೊಂಡು ಹೋಗ್ತಾರೆ, ಕೆಲವು ಅವಕಾಶಗಳು ಅವ್ರನ್ನೇ ಹುಡಿಕೊಂಡು ಬರುತ್ತೆ. ಈ ರೀತಿ ಆಪರ್ಚುನಿಟೀಸ್ ಮಿಥುನ ರಾಶಿಯವರಿಗೆ ಸಿಗುವಂತ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನೋಡಿ, ಒಬ್ರು ಬುಟ್ಟಿ ಹಿಡ್ಕೊಂಡು ಹೂಗಳನ್ನ ನೋಡ್ತಾ ಇದ್ದಾನೆ. ಆ ಬುಟ್ಟಿಗೆ ಯಾವ್ದು ಬಂದು ಬೀಳುತ್ತೆ ಅನ್ನೋದು ಮೇನ್. ಹಾಗಾಗಿ ಮಿಥುನ ರಾಶಿಯವರು ಇಲ್ಲಿವರೆಗೂ ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ರು. ಅಂತಹ ಅವಕಾಶಗಳು ಸಿಗುವಂತಹ ಒಂದು ಸುವರ್ಣ ಅವಕಾಶ ಮಿಥುನ ರಾಶಿಯವರು ಸಿಗ್ತಾರಿಂದ ಬಹಳಷ್ಟು ತಾಳ್ಮೆಯಾಗಿ ಇರಿ. ನೋಡಿ, ಹೀಲಿಂಗ್ ಮಾಡ್ಕೊಂಡಿದ್ದಾರೆ. ಹೀಲಿಂಗ್ ಅನ್ನೋ ಎರಡನೇ ಕಾರ್ಡ್ ಏನ್ ಬಂದಿದೆ, ಈ ಎರಡನೇ ಕಾರ್ಡ್ ಹೀಲಿಂಗ್ ಅನ್ನೋದು ಏನ್ ಸೋಚುತ್ತೆ ಅಂತಂದ್ರೆ, ನಾವು ಪ್ಯೂರಿಫೈ ಆಗ್ತಾ ಇದೀವಿ. ಸೊ ನಮ್ಮಲ್ಲಿ ಕ್ಲೆನ್ಸ್ ಆಗ್ತಿದೀವಿ. ಅಲ್ಲಿಗೆ ನಮ್ಮಲ್ಲಿ ಚಕ್ರಗಳು ಕ್ಲೆನ್ಸ್ ಆಗ್ತಿದೆ ಅಂದಾಗ ನಾವು ಅನ್ಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಸಾಧನೆ ಮಾಡೇ ಮಾಡ್ತೀವಿ. ಹಾಗಾಗಿ ಮಿಥುನ ರಾಶಿಯವರು ಖಂಡಿತ ತಮ್ಮ ಚಕ್ರಗಳನ್ನ ಕ್ಲೆನ್ಸ್ ಮಾಡ್ಕೊಳ್ತಿದ್ದೀರಿ. ಹೊಸ ಅವಕಾಶಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸುವರ್ಣ ಅವಕಾಶಗಳಿಗೋಸ್ಕರ ಟೈಮು ನಿಮ್ಗೆ ಏನ್ ಯಾಕೆ ಬರ್ತಿದೆ ಅಂತಂದ್ರೆ, ಜೂನ್ 2ಕ್ಕೆ ಗುರು ಕೂಡ ತನ್ನ ಪಥವನ್ನ ಬದಲಾಯಿಸಿ ಆ ಒಂದು ಕಟಕ ರಾಶಿ ಧನಸ್ಥಾನಕ್ಕೆ ಬರ್ತಾ ಇರೋದ್ರಿಂದ, ಈ ಕುಟುಂಬ ಸ್ಥಾನ ಧನಸ್ಥಾನ ಅಂತ ಅಂತೀವಿ, ಅಲ್ಲಿ ಗುರು ಧನಕಾರಕನಾಗಿ ಕೊಳ್ಕೊಳ್ತಾರೆ. ನೋಡಿ, ಯಾರಿಗೆ ಒಬ್ರಿಗೆ ತುಂಬಾ ಚೆನ್ನಾಗಿ ಗೋಲ್ಡ್ ಸೇರ್ಬೇಕು, ತುಂಬಾ ಚೆನ್ನಾಗಿ ಹಣ ಸೇರ್ಬೇಕಾದ್ರೆ ಗುರು ಇರ್ಲೇಬೇಕು. ಖಂಡಿತ. ಯಾರಿಗೆ ಗುರು ತುಂಬಾ ಚೆನ್ನಾಗಿದ್ದಾನೆ ಅವ್ರಿಗೆ ಧನ ಕನಕಗಳು ಸೂಪರ್. ಯಾರಿಗೆ ಕುಜ ತುಂಬಾ ಚೆನ್ನಾಗಿದ್ದಾನೆ ಮನೆಗಳು ಸೂಪರ್. ಸೊ ಇದು ಮೇನ್ ಬೇಕಾಗತ್ತೆ. ಬುದ್ಧಿವಂತಿಕೆಯಲ್ಲಿ ಜೀವನ ಮಾಡುವಂತಹ ವ್ಯಕ್ತಿಗಳು ಏನಾರು ಇದ್ರೆ ಅದು ಮಿಥುನ ರಾಶಿಯವರು. ತುಂಬಾ ಜನ ಶ್ರಮಜೀವಿಗಳು ಇರ್ತಾರೆ. ಶ್ರಮಜೀವಿಗಳಿಗೂ ಬುದ್ಧಿಜೀವಿಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕೆಂದ್ರೆ ಇಲ್ಲಿ ಬುದ್ಧಿಯನ್ನ ಶ್ರಮ ಕಮ್ಮಿ ಇರ್ತದೆ, ಬುದ್ಧಿ ಜಾಸ್ತಿ ಇರ್ತದೆ. ಕೆಲವು ಕಡೆ ಬುದ್ಧಿ ಕಡಿಮೆ ಇರುತ್ತೆ, ಶ್ರಮ ಜಾಸ್ತಿ ಇರುತ್ತೆ. ನಾವ್ ಯಾವಾಗ್ಲೂ ಕತ್ತೆಗಿಂತ ದುಡಿಯೋದಕ್ಕಿಂತ ಕತ್ತೆ ಎಷ್ಟು ಶ್ರಮ ಪಡ್ತೀವಿ ಕರೆಕ್ಟ್, ಆದ್ರೆ ಬುದ್ಧಿ ಕೂಡ ಶಾರ್ಪ್ ಆಗಿರ್ಬೇಕು ಅನ್ನೋದನ್ನ ಈ ಮಿಥುನ ರಾಶಿಯವರು ಇದಾರಲ್ಲ, ಸ್ವಲ್ಪ ದ್ವಿಸ್ವಭಾವದ ರಾಶಿ ಇರ್ತಾರೆ. ಎಲ್ಲ ಒಂದು ದ್ವಂದ್ವ ಕ್ಯಾರೆಕ್ಟರ್ ಇರ್ತಾರೆ. ಡಿಸಿಷನ್ಸ್ ತಗೋಬೇಕಾದ್ರೆ, ಡಿಸಿಷನ್ ಮೇಕ್ ಮಾಡ್ಕೋಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಮೈಂಡ್ ಜಾಸ್ತಿ ಇರ್ತದೆ. ಇವೆಲ್ಲವುಗಳ ಕಾರಣದಿಂದ ಸ್ವಲ್ಪ ನಿಮ್ಮ ಒಂದು ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳಿ, ಅಥವಾ ಚಕ್ರಗಳನ್ನ ಹೀಲ್ ಕೂಡ ಮಾಡ್ಕೊಂಡಿರ್ಬೋದು ಅಂತ ತೋರ್ಸುತ್ತೆ. ಬಟ್ ನಮ್ ಚಕ್ರಗಳನ್ನ ಹೀಲ್ ಮಾಡ್ಕೊಂಡು, ಸಪ್ತ ಚಕ್ರಗಳು ನಮ್ಮ ಬಾಡಿಲಿ ಏನಿದೆ ಅವನ್ನ ಕ್ಲೆನ್ಸ್ ಮಾಡ್ಕೊಂಡು ಹೋದಷ್ಟು ಕೂಡ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸ್ತಾ ಹೋಗ್ಬೋದು. ನೋಡಿ, 3ನೇ ಕಾರ್ಡು ಮೈಂಡ್ ಫಜಲಿಗೆ ತೆಗ್ದಿದ್ದೀರಾ. ಸೊ ಮೈಂಡ್ ಫಜಲ್ ಆಗ್ತಾ ಇದೆ ಅಂದ್ರೆ, ಮಿಥುನ ರಾಶಿಯವರಿಗೆ ಎಲ್ಲಾ ಕೆಲಸ ಕಾರ್ಯಗಳು ಅಥವಾ ಅವಕಾಶಗಳಿರ್ಬೋದು ಒಂದು ದ್ವಂದ್ವತೆ ಸಿಕ್ಕಿದೆ. ಅಂದ್ರೆ ಅವ್ರು ಚೂಸಬಲ್ ಆಗ್ತಿಲ್ಲ, ಯಾವ್ದನ್ನ ತಗೊಳ್ಳಿ, ಯಾವ್ದನ್ನ ಬಿಡ್ಲಿ, ಯಾವ್ದನ್ನ ಆಗ್ತಿಲ್ಲ. ಅವ್ರ ಕೈಲಿ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇದ್ದೀರಿ. ಯಾವ್ದರ ಒಂದ್ರ ಕಡೆ ನಿಮ್ಮ ಮನಸ್ಸು ಏನ್ ಹೇಳುತ್ತೋ ಅದ್ರ ಕಡೆ ಗಮನವನ್ನ ಕೊಡಿ. ಯಾಕಂದ್ರೆ ಮನಸ್ಸಿನಂತೆ ಮಾದೇವ, ನಮ್ಮ ಮನಸ್ಸಲ್ಲೇ ಒಂದ್ ಮಾದೇವ ಇರ್ತಾನೆ. ಅದನ್ನೇನ್ ಹೇಳುತ್ತೋ ಅದ್ರ ಸೂಚನೆ ಪ್ರಕಾರ ನೀವು ಹೋಗೋದ್ರಿಂದ ಖಂಡಿತ ನಿಮಗೆ ರಿಸಲ್ಟ್ ನ ಕೊಡುತ್ತೆ. ಆದ್ರೆ ನಿಮ್ಗಳಿಗೆ ಕನ್ಫ್ಯೂಷನ್ ತಗೊಳಕಲ್ಲ. ನೋಡಿ, ಮಿಥುನ ಲಗ್ನದವರು, ಮಿಥುನ ರಾಶಿಯವರು ಯಾರೇ ಇರ್ಬೋದು ಮೇಡಮ್, ಸಡನ್ಲಿ ಡಿಸಿಷನ್ ತಗೊಳಲ್ಲ, ದ್ವಂದ್ವತೆ ಜಾಸ್ತಿ. ಅದರಿಂದ ಅವ್ರಿಗೆ ಏನಾಗುತ್ತೆ, ಅವಕಾಶಗಳು ತಪ್ಪೋಗುತ್ತೆ. ಅದಕ್ಕೆ ಆ ರೀತಿ ಮಾಡಬೇಡಿ. ಅಟ್ಲೀಸ್ಟ್ ನಿಮ್ಮ ಡಿಸಿಷನ್ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡುವಂತ ಡಿಸಿಷನ್ ಕರೆಕ್ಟ್ ಆಗಿರುತ್ತೆ. ತಂದೆ ತಾಯಿನೋ ಅಥವಾ ಗುಡ್ ಸ್ನೇಹಿತರು, ಒಳ್ಳೆಯ ಸ್ನೇಹಿತರ ಹತ್ರ ಏನಾದ್ರು ಡಿಸಿಷನ್ ತಗೊಂಡು ಆದಷ್ಟು ಬೇಗ ಅವಕಾಶಗಳನ್ನ ನಿಮ್ಮ ಬತ್ತಳಿಕೆಗೆ ಹಾಕೊಳ್ಳಿ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಯಾಕಂದ್ರೆ ಲೈಫ್ ಈಸ್ ಒಂಥರ ಫಜಲ್ ಇದ್ದಂಗೆ. ಆ ಫಜಲ್ ನಾವ್ ಯಾವ ರೀತಿ ರೆಡಿ ಮಾಡ್ಕೊಳ್ತೀವೋ, ಯಾವ ರೀತಿ ಸೆಟ್ ಔಟ್ ಮಾಡ್ಕೊಳ್ತೀರೋ ಅದ್ರ ರೀತಿ ಜೀವನ ಹೋಗ್ತಾ ಹೋಗುತ್ತೆ. ಲೈಫ್ ನಾವ್ ಹೇಗ್ ಅನ್ಕೋತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಲೈಫ್ ಅನ್ನ ನಾವ್ ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗೋದ್ರಿಂದ, ಪ್ರಮುಖವಾಗಿ ಪಾತ್ರ ವಹಿಸೋದ್ರಿಂದ, ಜೊತೆಗೆ ಗುರು ಕೂಡ ತನ್ನ ಬದಲಾವಣೆಯಲ್ಲಿ ಚೇಂಜಸ್ ನ ಮಿಥುನ ರಾಶಿಯವರಿಗೆ ತರೋದ್ರಿಂದ ಈ ಟ್ಯಾರೋಟ್ ರೀಡ್ ಅಲ್ಲಿ ಇದು ಯಾವಾಗ್ಲೂ ಸತ್ಯಾಂಶವನ್ನ ಹೇಳುತ್ತೆ. ಯಾಕಂದ್ರೆ ನಾವು ನಿಖರವಾದ ಜ್ಯೋತಿಷ್ಯವನ್ನ ಹೇಗೆ ಜ್ಯೋತಿಷ್ಯ ಕುಂಡಲಿ ನೋಡಿ ಹೇಳ್ಬೋದೋ, ಅದೇ ರೀತಿ ಟ್ಯಾರೋಟ್ ರೀಡ್ ಅಲ್ಲೂ ಕೂಡ ನಿಖರವಾದ ಜ್ಯೋತಿಷ್ಯವನ್ನ ನಾವು ಹೇಳ್ತಾ ಹೋಗ್ಬೋದು. ಮಿಥುನ ರಾಶಿಯವರಿಗೆ ಎಲ್ಲವೂ ಒಳ್ಳೇದಾಗ್ಲಿ, ಅನ್ಕೊಂಡಿದ್ದ ಕೆಲಸಗಳಲ್ಲಿ ಸಕ್ಸಸ್ ನ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಮಿಥುನ ರಾಶಿಯ ಟ್ಯಾರೆಟ್ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.